ಗೂಂಡ ವರ್ತನೆ ಮಾಡುವ ಪ್ರವೃತ್ತಿ ರಾಯರೆಡ್ಡಿಯವರಿಗಾಗಲಿ ನಮಗಾಗಲಿ ಇಲ್ಲ. ನವಲಿ ಹಿರೇಮಠ. ವಜ್ರಬಂಡಿಯಲ್ಲಿ ನಡೆಸುತ್ತಿರುವ ಶ್ರೇಯಾ ಕ್ರಷರ್ ಗಣಿಗಾರಿಕೆಗೂ ನಮಗೂ ರಾಯರೆಡ್ಡಿಯವರಿಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಶಿವಶರಣಪ್ಪ ಗೌಡರು ಯಾರದೋ ಮಾತಿನಿಂದ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಾದ ಬೆಳವಣಿಗೆ ಅಲ್ಲ ಎಂದು ಮುಖಂಡ ಎಸ್.ಆರ್. ನವಲಿ ಹಿರೇಮಠ ತಿರುಗೇಟು ನೀಡಿದರು. ಅವರು ಕೂಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶನಿವಾರದಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶ್ರೇಯಾ ಕ್ರಷರ್ನವರು ವಜ್ರಬಂಡಿಯಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಸಂದರ್ಭದಲ್ಲಿ ಸಿಡಿ ಮದ್ದು ಬಳಸಿ ಸ್ಫೋಟಕ ಮಾಡಿದ್ದರಿಂದ ಸಮೀಪದ ಮನೆಗಳ ವ್ಯಕ್ತಿಗಳು, ಗ್ರಾಮದವರು, ವಿವಿಧ ಸಂಘಟನೆಯವರು ಅವರ ವಿರುದ್ಧ ಧ್ವನಿ ಎತ್ತಿ ಅಕ್ರಮ ಗಣಿಗಾರಿಕೆ ಕ್ರಷರ್ ಮಷೀನ್ಗಳನ್ನು ಬಂದ್ ಮಾಡಿಸಿದರೆ ವಿನಾ ಇದರಲ್ಲಿ ನಮ್ಮ ಹಾಗೂ ರಾಯರೆಡ್ಡಿಯವರ ಪಾತ್ರ ಏನೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು. ನಾವು ಕಷ್ಟದಿಂದ ಮೇಲೆ ಬಂದವರು. ನಾನು ಹಲವಾರು ವರ್ಷಗಳಿಂದ ಜಿಲ್ಲಾದ್ಯಂತ ಗುತ್ತಿಗೆ ಕೆಲಸಗಳಿಂದ ಮೇಲೆ ಬಂದವರೇ ಹೊರತು ಬೆನಾಮಿಯಾಗಿ ಗಳಿಕೆ ಮಾಡಿದವರಲ್ಲ ಎಂದು ಅವರು ಹೇಳಿದರು. ಶರಣಪ್ಪಗೌಡರೇ, ನೀವು ಸಹ ಇದೇ ತಾಲೂಕಿನವರಾಗಿದ್ದು ನೀವು ಸಾಕಷ್ಟು ಆಸ್ತಿಯನ್ನ ಸಂಪಾದಿಸಿದ್ದೀರಿ. ನಾನು ಸಹ ನಿಮ್ಮ ಬಗ್ಗೆ ಬಲ್ಲೆ. ನಿಮ್ಮ ಆಸ್ತಿಯು ಬೇನಾಮಿ ಆಸ್ತಿಯೇ ಎಂದು ಪ್ರಶ್ನಿಸಿದ ಅವರು, ಒಬ್ಬರ ಬಗ್ಗೆ ಹಗುರವಾಗಿ ಮಾತನಾಡುವ ಮೊದಲು ತಿಳಿದು ಮಾತನಾಡಿ ಎಂದು ಎಚ್ಚರಿಸಿದರು. ರಾಯರೆಡ್ಡಿಯವರು ಇಂತಹ ಸಣ್ಣತನ ತೋರುವ ವ್ಯಕ್ತಿಯಲ್ಲ. ಸುಖ ಸುಮ್ಮನೆ ಯಾರದೋ ಮಾತಿನ ಮೇಲೆ ಇನ್ನೊಬ್ಬರಿಗೆ ಮಾತನಾಡುವಾಗ ತಿಳಿದು ಮಾತನಾಡಬೇಕು ಎಂದರು. ರಾಯರೆಡ್ಡಿಯವರು ಸಚಿವರಾಗಿ, ಶಾಸಕರಾಗಿ ಯಲಬುರ್ಗಾ ತಾಲೂಕಿಗೆ ಮಾಡಿದಷ್ಟು ಅಭಿವೃದ್ಧಿಯನ್ನು ಯಾವ ಶಾಸಕರು ಮಾಡಿಲ್ಲ. ಇದನ್ನು ಸ್ವತಃ ಸಿಎಂ ಅವರೇ ಹೇಳಿದ್ದರು. ಆದರೆ ಅವರ ಅಭಿವೃದ್ಧಿಯ ಕಾರ್ಯಗಳನ್ನು ಸಹಿಸದ ಕೆಲವರು ಏನು ಬೇಕಿದ್ದರೂ ಹೇಳುತ್ತಾರೆ. ಅದಕ್ಕೆ ರಾಯರೆಡ್ಡಿಯವರಾಗಲಿ ನಾನಾಗಲಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದರು. ವಿಂಡ್ ಫ್ಯಾನ್ಗೆ ಅರವಿಂದಗೌಡರು ಹಾಗೂ ನಾವು ಕ್ರಷರ್ ಮೂಲಕ ಕಡಿಗಳನ್ನು ಸರಬರಾಜು ಮಾಡುತ್ತಿದ್ದು, ಕಂಪನಿಯವರು ಯಾರ ಹತ್ತಿರವಾದರಿ ಖರೀದಿಸಲಿ. ನಾವು ಯಾವತ್ತೂ ಕಂಪನಿಗಳ ಮೇಲೆ ರಾಜಕೀಯ ನಡೆಸಿಲ್ಲ ಮತ್ತು ಒತ್ತಡವನ್ನು ತಂದಿಲ್ಲ. ಬೇಕಿದ್ದರೆ ಹೋಗಿ ಕಂಪನಿಯವರನ್ನು ಪ್ರಶ್ನಿಸಿ ಎಂದು ಹೇಳಿದರು. ನಮ್ಮ ವಾಹನಗಳ ಮೂಲಕ ವಿಂಡ್ ಕಂಪನಿಗಳಿಗೆ ಕಡಿಗಳನ್ನು ಸರಬರಾಜು ಮಾಡುವ ಸಂದರ್ಭದಲ್ಲಿ ಶ್ರೇಯಾ ಕ್ರಷರ್ನ ಮಾಲಕ ಅರವಿಂದ ಗೌಡರೇ ನಮ್ಮ ವಾಹನ ನಿಲ್ಲಿಸಿದ ಉದಾಹರಣೆಯಿದೆ. ನಾವು ಯಾರ ಜೊತೆಗೂ ಪೈಪೋಟಿ ಮಾಡಿ ಉದ್ಯೋಗಕ್ಕೆ ನಿಂತವರಲ್ಲ ಎಂದು ಹೇಳಿದರು. ರಾಯರೆಡ್ಡಿಯವರು ತಾಲೂಕಿನ ಅಭಿವೃದ್ಧಿ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಗಾಂಭೀರ್ಯತೆಯನ್ನು ಹೊಂದಿದವರು. ಅಂಥವರು ಯಾವತ್ತೂ ಇಂತಹ ಸಣ್ಣತನದ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಎಂದರು. ಶರಣಪ್ಪಗೌಡರೇ, ನಿಮ್ಮ ಹತ್ತಿರ ಶಾಸಕರ ರಾಯರೆಡ್ಡಿಯವರ ಹಾಗೂ ನಮ್ಮ ಬಗ್ಗೆ ದಾಖಲೆಗಳಿವೆ ಎಂದಿದ್ದಿರಲ್ಲ. ಅವುಗಳನ್ನು ಬಹಿರಂಗಪಡಿಸುವ ಮೂಲಕ ಪ್ರೆಸ್ ಮೀಟ್ ಮಾಡಬಹುದಿತ್ತಲ್ಲ. ಅಲ್ಲಿವೆ ಇಲ್ಲಿವೆ, ನಾಳೆ ಬಿಡುಗಡೆಗೊಳಿಸಿ ಮಾತನಾಡುತ್ತೇನೆ ಎಂದು ಹೇಳುವುದು ನಿಮ್ಮ ಹಿರಿತನಕ್ಕೆ ಧಕ್ಕೆ ಮಾತುಗಳಾಗಿವೆ ಎಂದರು. ಈ ಸಂದರ್ಭದಲ್ಲಿ ಶರಣಪ್ಪ ಗಾಂಜಿ, ಸಂಗಪ್ಪ ಗುತ್ತಿ, ರಾಘವೇಂದ್ರ ಕಾತರಕಿ ಇನ್ನಿತರರು ಇದ್ದರು. ಚೆನ್ನಯ್ಯ ಹಿರೇಮಠ, ಕುಕನೂರು. ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ನಾವು ನಿರಂತರವಾಗಿ ನಾವು ಅಷ್ಟೇ ಅಲ್ಲ, ನಮ್ದಿರೋದು ಕ್ರಷರು ಬೂದಗುಂಪ ಕ್ರಾಸ್ನಲ್ಲಿ. ನಾವು ಹೊಸಪೇಟೆ ತಾಲೂಕು ಮಾಡ್ತೀವಿ, ಕೊಪ್ಪಳ ತಾಲೂಕು ಮಾಡ್ತೀವಿ, ಇಲ್ಲಿ ಮಾಡ್ತೀವಿ, ಕುಷ್ಟಗಿ ತಾಲೂಕು ಮಾಡ್ತೀವಿ. ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ನಿಮ್ಮ ಕಡೆ ಬಿಟ್ಟು ನಮ್ಮ ಕಡೆಗೆ ಹೋಗ್ಬೇಕಂತ ಅವ್ರು ಗಾಡಿ ಸ್ಟಾಪ್ ಮಾಡಿದ್ದಾರೆ. ನಮ್ಮ ಗಾಡಿನ ಅಲ್ಲ, ನಮ್ಮ ಗಾಡಿನ ನೀವು ಈಗ ನಮ್ಮ ಗಾಡಿ ಯಾಕೆ ಸ್ಟಾಪ್ ಮಾಡಿದ್ರು ಅಂದ್ರೆ, ಈ ಕಂಪನಿಯವರು ನಮ್ಮ ಹತ್ರ ಅಗ್ರಿಮೆಂಟ್ ಆಗಿದೆ, ನೀವು ಯಾಕೆ ಅಲ್ಲಿ ಹಾಕ್ತೀರಿ, ನೀವು ಹಾಕ್ಬಾಡ್ರಿ ಅಲ್ಲಿ ಅಂತೇಳಿ ನಮ್ಗೆ ಸ್ಟಾಪ್ ಮಾಡಿದ್ರು. ಕಂಪನಿಯವ್ರು ಹೇಳ್ಬೇಕು. ಆ ಕಂಪನಿಯವ್ರು ಏನು ಹೇಳಿದ್ರು, ಇಲ್ಲ ನಾವು ಅಲ್ಲಿ ತೊಗೊತೀವಿ ಇಲ್ಲಿ ತೊಗೊತೀವಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಅವ್ರು ನಾವು ಅಲ್ಲಿ ತೊಗೊತೀವಿ ಇಲ್ಲಿ ತೊಗೊತೀವಿ ಅಂತ ಹೇಳಿದ್ರು. ಅವರು ಈಗ ಸಂಬಂಧಪಟ್ಟ ದಾಖಲೆಗಳನ್ನು ಬಿಡುಗಡೆ ಮಾಡ್ಕೊಂತ ಹೇಳಿದ್ರು. ಬಿಡುಗಡೆ ಮಾಡಲಿಲ್ಲ, ಮಾಡಿಲ್ಲ, ಸಂತೋಷ ಅಲ್ಲ, ಉತ್ತರ ಕೊಡೋಣ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡಲಿ ಅವರು. ಈಗ ನಾವು ನೇರವಾಗಿ ಹೇಳಿದ್ವಲ್ಲ, ಇದು ನೀವು ಹೇಳಿದಂಗೆ ಕ್ರಷರ್ ದಂಧೆ ಅಂದರೆ ಇಂಥ ದಂಧೆಗಳು ಇನ್ನೂ ಎಷ್ಟು ಹೊರಗೆ ಬರ್ತವೆ ಈ ಪ್ರಕರಣದಿಂದ ತಾಲೂಕಿನಲ್ಲಿ. ಅಲ್ಲ ಮಾಡಿ ಪೊಲೀಸರ ಮೂಲಕ ದೌರ್ಜನ್ಯ ಮಾಡಬೇಕಾದ್ರೆ ಏನು ಅದಕ್ಕೆ ಆಧಾರ ಬೇಕಲ್ಲ, ಏನಾದರೂ ಒಂದು ಬೇಕಲ್ರಿ. ನಾವು ಏನು ದೌರ್ಜನ್ಯ ಮಾಡಿ ಪೊಲೀಸರ ಮೂಲಕ ಒಂದು ಆಧಾರ ಬೇಕಲ್ಲ. ಅಲ್ಲ, ಅವ್ರು ನಮಗೆ ಸಂಬಂಧ ಇಲ್ಲ. ಅದು SC ಅವ್ರು ಕಂಪ್ಲೇಂಟ್ ಮಾಡ್ಯಾರ. ನಮಗೆ ಅದಕ್ಕೆ ನಮಗೇನು ಸಂಬಂಧ ಇತ್ತಲ್ರಿ. ನಿಮ್ಮ ಹೆಸರು ಪ್ರಸ್ತಾಪ ಮಾಡಿದಕ್ಕೆ ಅಷ್ಟೇ ನೀವು. ನಾನು ಬಂದು ಪ್ರೆಸ್ ಮೀಟ್ ಮಾಡಿದ್ದೆ. ನಿಮ್ಮ ಹೆಸರು ಮತ್ತು ರಾಯರೆಡ್ಡಿ ಕುಟುಂಬದ 28 ವರ್ಷದೊಳಗೆ ನಾನು ಪ್ರೆಸ್ ಮೀಟ್ ಕರೆದಿದ್ದು ದಿಸ್ ಇಸ್ ಫಸ್ಟ್ ಟೈಮ್. ನಾ ಎಂದೂ ಮಾಡಿಲ್ಲ. ನನ್ನ ಹೆಸರು ಅವ್ರು ತೊಗೊಂಡಕ್ಕೆ ನಾ ಮಾಡ್ಬೇಕಾಗಿತ್ತು. ಮಾಡಿನೇನು ಹೇಳ್ರಿ ನೀವು. ಅಲ್ಲಲ್ಲ, ನಿಮ್ಮ ಹೆಸರು ತೊಗೊಂಡಕ್ಕೆ ರಾಯರೆಡ್ಡಿ ಸಾಹೇಬ್ ಕುಟುಂಬ ಹೆಸರು ತೊಗೊಂಡಕ್ಕೆ ಬಂದಿರಿ. ಬಂದೇನು ಅವ್ರ ಅಭಿಮಾನ ಬಂದಿರಿ. ಅಷ್ಟೇ ಅಲ್ಲ ಸರ್, ಪ್ರೆಸ್ ಮೀಟ್ ಆಯ್ತು. ಈ ಕ್ರಷರ್ ನೀವು ಕಳಿಸಿದ್ದು ವಜ್ರಬಂಡಿ 10 ದಿವಸದಿಂದ ಕಳಿಸಿದ್ದೀನಿ. ಮುಂದೆ 2 ದಿವಸಕ್ಕೆ ಬ್ಲಾಸ್ಟ್ ಆಗೈತಿ. 2 ದಿವಸಕ್ಕೆ ಅವ್ರ ಪ್ರಶ್ನೆ ಬ್ಲಾಸ್ಟ್. 10 ದಿವಸದಿಂದ ನಮ್ಮ ಲಾರಿಗಳು ಸೀಲ್ ಮಾಡಿದ್ದವು. ಕಂಪ್ಲೇಂಟ್ ಇಲ್ಲ, ಊರ್ಲ ನಾನು ಕಂಪ್ಲೇಂಟ್ ಮಾಡಲ್ಲ. ಮತ್ತೆ ನಾನು ಪುನಃ
ಮತ್ತೆ ಹೆಂಗ್ ಮಾಡ್ಬೇಕ್ರಿ ಇದನ್ನ ಅಂತ ಕೇಳಿದ್ರು ಶಿಕ್ಕ ಕಂಪ್ಲೇಂಟ್ ಬೇಡ ಸರ್ ಗಾಡಿ ಬಿಟ್ಬಿಡ್ರಿ ಅಂತ ಹೇಳಿ. ಅರವಿಂದ್ ಪಾಟೀಲ್ ನನಗೆ ಫೋನ್ ಮಾಡಿದ್ರು. ಅದೊಂದು ನಾನು ಪ್ಲೀಸ್ ನೋಟ್ ಡೌನ್. ಅರವಿಂದ್ ಪಾಟೀಲ್ ನನಗೆ ಫೋನ್ ಮಾಡಿದ್ರು ನೇರವಾಗಿ. ಫೋನ್ ಮಾಡಿ ಗುರುಗಳ ನಾನು ನಿಮ್ಮ ಗಾಡಿ ಅಂತಾಗಿಲ್ಲ, ದಯವಿಟ್ಟು ನಮ್ಮನ್ನ ಜನ ಮಾಡ್ರ ತಪ್ಪಾಗಿದ್ದು ಬಿಟ್ಬಿಡಿ ಅಂತಂದ್ರು. ನೀವು ತಪ್ಪಾಗೈತೆ ಅನ್ನೋದು ದೊಡ್ಡ ಮಾತು ಬೇಡ್ರಿ. ಮುಂದೆ ಇಂಥ ಘಟನೆಗಳು ನೀವು ನಮ್ಮ ಮ್ಯಾಗ ದಬ್ಬಳಿಕೆ ಮಾಡೋದು ಬೇಡ, ನಾವು ನಿಮ್ಮ ಮ್ಯಾಗ ದಬ್ಬಳಿಕೆ ಮಾಡೋದು ಬೇಡ. ನಿಮ್ಮ ವ್ಯವಹಾರ ನೀವು ಮಾಡಿ, ನಮ್ಮ ವ್ಯವಹಾರ ನಾವು ಮಾಡ್ತೀವಿ ಅಂತ